ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಿಹಿ ಬ್ಲಾಗ್ಸ್. ಸೊ ಇವತ್ತು ನಾವು ರವೆ ಉಂಡೆ ಮಾಡ್ತಾ ಇದ್ವಿ. ಬನ್ನಿ ಹೇಗೆ ಮಾಡೋದು ಅಂತ. ಫಸ್ಟ್ ಒಂದು ಪ್ಯಾನ್ ಇಟ್ಕೊಂಡು ಒಂದು 2 ಸ್ಪೂನಷ್ಟು ತುಪ್ಪ ಹಾಕ್ಕೊಬೇಕಂತೆ. 2 ಸ್ಪೂನಷ್ಟು ತುಪ್ಪ ಹಾಕ್ಕೊಬೇಕು. ತುಪ್ಪ ಹಾಕ್ಕೊಂಡು ಇಲ್ಲಿ ಒಂದು ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಇಟ್ಕೊಂಡಿದ್ದೀನಿ. ಇಷ್ಟು ಗೋಡಂಬಿ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಸ್ವಲ್ಪ ಬ್ರೌನ್ ಆಗಬೇಕು. ಗೈಸ್ ನೋಡ್ತಾ ಇರ್ಬೋದು, ಇವಾಗ ಸ್ವಲ್ಪ ಬ್ರೌನಿಶ್ ಆಗಿದೆ. ಆ್ಯಂಡ್ ಈಗ ನಾನು ದ್ರಾಕ್ಷಿ ಹಾಕ್ಕೊತಾ ಇದ್ದೀನಿ. ಅದನ್ನು ಸ್ವಲ್ಪ ಬಿಸಿ ಆಗೋ ತನಕ ಮಾಡ್ಕೊಬೇಕು. ಇವಾಗ ಎಲ್ಲ ತೆಗೆದಿಟ್ಕೊಳ್ಳೋಣ. ಆಗಿದೆ. ಸೊ ಗೈಸ್ ಇವಾಗ ಅದೇ ಬಾಣಲೆಗೆ 1 kg ರವೆ ಹಾಕ್ಕೊತಾ ಇದ್ದೀನಿ. ಇದು ಸ್ವಲ್ಪ ಬ್ರೌನ್ ಆಗೋ ತನಕ ಹುರ್ಕೊಬೇಕು. ಕೈ ಅಲ್ಲಾಡ್ಸ್ತಾನೆ ಇರಬೇಕು, ಇಲ್ಲಾಂದರೆ ಅದು ಅಂಟ್ಕೊಂಡ್ಬಿಡುತ್ತೆ, ಅದು ಸಿದೋಗುತ್ತೆ. ಸೊ 1 ನಿಮಿಷ ಬಿಟ್ಟರೆ ಅಷ್ಟೇ ಹೋಗ್ಬಿಡುತ್ತೆ, ಬ್ರೌನ್ ಆಗಿಬಿಡುತ್ತೆ. ಸೊ ಗೈಸ್ ನಾನು 1 ಕೊಬ್ಬರಿನ ಏನದು ಮಿಕ್ಸಿಗೆ ಹಾಕಿ ಇಟ್ಕೊಂಡಿದ್ದೆ. ನೋಡ್ತಾ ಇರ್ಬೋದು ಎಷ್ಟು ಪುಡಿ ಪುಡಿ ಇದೆ ಅಂತ. ಆ್ಯಂಡ್ ಇವಾಗ ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ರವೆನೂ ಕಲರ್ ಬಂದಿದೆ, ನೋಡ್ತಾ ಇರ್ಬೋದು ಅಲ್ಲಿ. ಸೊ ಗೈಸ್ 1 kg ರವೆಗೆ ಇವಾಗ 3/4 kg ಶುಗರ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ಇವಾಗ ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳೋದು. ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ ಅವಾಗ. ಆ್ಯಂಡ್ ಇವಾಗ ಉಟ್ಕೊಂಡಿದ್ರಲ್ಲ ಗೋಡಂಬಿ ದ್ರಾಕ್ಷಿನೂ ಆ್ಯಡ್ ಮಾಡ್ಕೊಳ್ಳೋಣ. ಆ್ಯಂಡ್ ಇವಾಗ ಈ ಥರ ಮಿಕ್ಸ್ ಮಾಡ್ಕೊಬೇಕು. ಗೈಸ್ ಇವಾಗ 1/2 ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಬಿಸಿನೂ ಆಗಿದೆ. ಇವಾಗ ನಾನು ಫ್ಲೇಮ್ ಆಫ್ ಮಾಡಿದ್ದೀನಿ. ಈ ಕಡೆ ಹಾಲು ಬಿಸಿ ಇಟ್ಕೊಂಡಿದ್ದೀನಿ. ಈಗ ಹಾಲನ್ನ ಆ್ಯಡ್ ಮಾಡ್ಕೊಬೇಕು. ಗೈಸ್ ಹಾಲನ್ನ ಕೂಡ ಅಷ್ಟೇ ನೋಡ್ಕೊಂಡು ಆ್ಯಡ್ ಮಾಡಬೇಕಾಗುತ್ತೆ. ಉಂಡೆ ಕಟ್ಟಕ್ಕೆ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಬೇಕು. ಸ್ಮೆಲ್ ಅಂತೂ ಗಮ್ ಅಂತ ಬರ್ತಾ ಇದೆ ಗೈಸ್. ಸೊ ಗೈಸ್ ಇವಾಗ ಆಗಿದೆ, ಎಲ್ಲ ಶುಗರ್ ಎಲ್ಲ ಕರ್ಗೂ ಇದೆ. ಆ್ಯಂಡ್ ಇವಾಗ ಟೇಸ್ಟ್ ಮಾಡೋಣ ಶುಗರ್ ಹೇಗಿದೆ, ಲೈಕ್ ಏನಾದರೂ ಸ್ವೀಟ್ನೆಸ್ ಕರೆಕ್ಟಾಗಿದೆಯಾ ಅಂತ. ಚೆನ್ನಾಗಿದೆ, ಎಲ್ಲ ಪರ್ಫೆಕ್ಟ್ ಆಗೈತೆ. ನನ್ನ ಕಡೆ ಕಲ್ಲ ಬಿಡು, ನಾನು ಬಿಡ್ತೀನಿ. ಸೊ ಗೈಸ್ ಈ ಥರ ಕನ್ಸಿಸ್ಟೆನ್ಸಿ ಇರಬೇಕು. ನೋಡಿ ಹಿಂಗೆ ಬಿಡ್ತಾ ಇದ್ರೆ ಉದ್ರುದ್ರಾಗೇ ಇರಲಿ. ಸೊ ಗೈಸ್ ಇವಾಗ ಉಂಡೆ ಕಟ್ಕೊಳ್ಳೋಣ. ಸೊ ಗೈಸ್ ಆಯಿಲ್ ಏನೋ ಹಾಕೋಷ್ಟಿರಲ್ಲ ಕೈಗೆ, ಬೇಕಂದರೆ ತುಪ್ಪ ಹಾಕ್ಕೊಬೋದು, ಇಲ್ಲಾಂದರೆ ಹಂಗೇನೂ ಮಾಡ್ಬೋದು. ಇವಾಗ ಕಟ್ಟೋಣ ನಾವು. ಸೊ ಗೈಸ್ ಈ ಥರ ಕಟ್ಕೊಬೇಕಾಗತ್ತೆ. ನೋಡಿ ಚೆನ್ನಾಗಿದೆ. ಸ್ವಲ್ಪ ಆರ್ಸ್ ಸೊ ಗೈಸ್ ಇವತ್ತು ಆಶೀಶ್ ಸ್ಕೂಲ್ಗೆ ಹೋಗಿದ್ದೆ. ಕೂತ್ಕ. ಹೆಂಗಿತ್ತು ಇವತ್ತು ಸ್ಕೂಲ್? ನಾರ್ಮಲ್. ಈಗ ಫಂಕ್ಷನ್ ಇತ್ತಲ್ಲಪ್ಪ, ಅದೇ ನಾರ್ಮಲ್. ಏನು ಮಾಡಿದ್ರಿ, ಏನು ಕೊಟ್ಟರು? ಫಸ್ಟು ನಾವಲ್ಲಿ ಹೋಗಿ ನಮ್ಮ ಇದು ಸ್ಪೋರ್ಟ್ಸ್ ಹೋಗಿದ್ವಿ, ಬ್ಯಾಂಡ್ ತೊಗೊಂಡ್ಬರೋಕ್ಕೆ. ಗೈಸ್ ನೋಡ್ತಾ ಇರ್ಬೋದು, 1-2 ಪ್ಲೇಟ್ ಆಗೋಷ್ಟು ನಾವು ಉಂಡೆ ಮಾಡಿದ್ದೀವಿ. ಈಗ ಟೇಸ್ಟ್ ನೋಡೋಣ. ಸೊ ಗೈಸ್ ತುಂಬ ಚೆನ್ನಾಗಿದೆ. ಆ್ಯಂಡ್ ನೀವು ಈ ರೆಸಿಪಿನ ಟ್ರೈ ಮಾಡಿ, ಓಕೆನಾ? ಆ್ಯಂಡ್ ಬನ್ನಿ ಇವಾಗ
ಹಬ್ಬಕ್ಕೆ ಏನೇನು ಪ್ರಿಪೇರ್ ಮಾಡ್ತೀನಿ ನೋಡೋಣ. ಸೊ ಗೈಸ್ ಅಮ್ಮ ಇವಾಗ ಒಬ್ಬಟ್ಟು ಮಾಡ್ತಿದ್ದಾರೆ. ಅಲ್ಲಿ ಮೈದಾ ಏನು ಪ್ರಿಪೇರ್ ಮಾಡಿದ್ದಾರೆ ಅಂದರೆ ಚಿರೋಟಿ ರವೆ 3/4 kg 1/4 kg ಮೈದಾ ತೊಗೊಂಡಿದ್ದಾರೆ. ಮತ್ತು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಅಷ್ಟೇ ಮಾಯ್ಶ್ಚರ್ ಇರಬೇಕು ಒಬ್ಬಟ್ಟಿಗೆ. ಆ್ಯಂಡ್ ಆ ಕಡೆ ಹೂರ್ಣ ರೆಡಿಯಾಗಿದೆ. ಆ್ಯಂಡ್ ಇಲ್ಲಿ ತಟ್ತಾ ಇದ್ದಾರೆ. ಸೊ ಆ ಥರ ನೀಟಾಗಿ ಪ್ಲೇಸ್ ಮಾಡಿದ್ರೆ ಅವಾಗ ಹ್ಯಾಂಡ್ ಪ್ರಿಂಟ್ಸ್ ಕಾಣಲ್ಲ ಅಂತ. ನೋಡಿ ಕಾಣಲ್ಲ. ಸೊ ಎಲ್ಲ ಆಚೆ ತೆಗ್ದಿಕ್ಕಿದ್ದಾರೆ. ಹಾಗೆ ಇಲ್ಲಿ ಸೀರೆ ಏನೋ ರೆಡಿ ಮಾಡ್ಕೊತಿದ್ದಾರೆ. ಸೊ ಗೈಸ್ ಹೂವು, ಫ್ರೂಟ್ಸ್. ಸೊ ಗೈಸ್ ಅರೇಂಜ್ಮೆಂಟ್ ಒಂದ್ಸತಿ ಎಲ್ಲ ಮಾಡ್ಕೊಂಬಿಟ್ಟಾದ್ಮೇಲೆ ಸಿಗ್ತೀನಿ.